ದೇವರು ದೊಡ್ಡವರಾಗಿದ್ರೆ ಮಾತ್ರನೇ ಇದೆಲ್ಲ ಸಾಧ್ಯ ಆಗೋದು. ದೇವ್ರ ನಮ್ಮಲ್ಲಿ ಇಲ್ಲ ಅಂದರೆ ನಾವೇನಾಗ್ಬಿಡ್ತೀವಿ, ಲೋಕದ ಪ್ರಕಾರವಾಗಿ ಹೆಂಗೆ ಹಂಗೆ ಹೋಗ್ಬಿಡ್ತೀವಿ. ಆವಾಗ ನಾವು ದೇವರಲ್ಲಿ ಇನ್ನೂ ಹುಟ್ಟಿಲ್ಲ, ದೇವರಲ್ಲಿ ಮಕ್ಕಳಾಗಿ ಇಲ್ಲ. ದೇವ್ರ ಮಕ್ಕಳಾದರೆ ನಮ್ಮ ದೇವರು ಏನು ಮಾಡ್ತಾರೆ, ಈ ಲೋಕದಿಂದ ಎಲ್ಲ ದುಷ್ಟಶಕ್ತಿ ಕಿರಿಗಳಿಂದ ಸುಳ್ಳು ಪ್ರವಾದಿಗಳಿಂದ ಬಿಡಿಸಿ ನಮ್ಮನ್ನ ಅವರು ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ದೇವರು ಅವ್ರ ಕಂಟ್ರೋಲ್ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ, ನಮಗೆ ನಾವು ಬೇರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲ ಅಂದರೆ ದೇವರಲ್ಲಿ ನಾವು ಸರಿಯಾಗಿ ಹುಟ್ಟಿಲ್ಲ, ದೇವರಲ್ಲಿ ನಾವು ಸರಿಯಾಗಿ ಮಕ್ಕಳಾಗಿಲ್ಲ, ನಾವು ದೇವರ ಮಕ್ಕಳಾಗಿಲ್ಲ ಅಂದರೆ ನಾವು ಹೆಂಗಿರ್ತೀವಿ ಅಂದರೆ ಲೋಕ ಪ್ರಕಾರ ಹೋಗ್ತೀವಿ, ಸುಳ್ಳು ಪ್ರವಾದಿಗಳೆಲ್ಲ ಕೇಳ್ಕೊತೀವಿ, ಮತ್ತು ದೇವ್ರ ದಾರಿಗೆ ಬರೋದಿಲ್ಲ. ಆವಾಗ ಈ ದೇವ್ರ ದಾರಿಗೆ ಬರಲ್ಲ ಅಂದರೆ ಅವರು ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳು ಇಲ್ಲ ಅಂದ್ಬಿಟ್ಟು ಈ ಮೆಸೇಜಲ್ಲಿ ಗೊತ್ತಾಗುತ್ತೆ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳು ಇಲ್ಲ ಅಂದ್ಬಿಟ್ಟು. ಇದೇ ತುಂಬ ಕಂಡು ಕಷ್ಟ. ಈ ಲೋಕದ ನೋಡಿದಾಗ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು ಹೆಂಗೆ ಕಂಡುಹಿಡಿತೀರಾ? ನಿಮಗೆ ಕೇಳಿದ್ರೆ ಹೆಂಗೆ ಕಂಡುಹಿಡಿತೀರಾ? ನೋಡಿದೆಲ್ಲ ಹಾಲು ಅಂದ್ಬಿಟ್ಟು ನಾವು ನಂಬಕ್ಕಾಗಲ್ವಲ್ಲ, ಅದು ಹೆಂಗೆ? ಈಗ ಅದೇನೇ ಮೆಸೇಜು. ಕೆಲವರು ಗೊತ್ತಾಗಲ್ಲ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ. ಇದರಲ್ಲಿ ಗೊತ್ತಾಗುತ್ತೆ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು. ನಾವು ನೋಡೋಣ ಇರಿ. 1 ಯೋಹಾನ 4:5 ನೋಡಿದಾಗ ಇಲ್ಲಿ ಓದ್ರಿ. ಇಲ್ಲಿ ನೋಡಿದ್ರೆ ಈ ಇದು ಸುಳ್ಳು ಪ್ರವಾದಿಗಳು ಇವರೆಲ್ಲ ಹೆಂಗಂದ್ರೆ ಈ ಲೋಕ ಪ್ರಕಾರವಾಗಿ ಅವ್ರು ಹುಟ್ಟಿದ್ದಾರೆ. ಯಾಕಂದರೆ ಆ ಲೋಕ ಬಂದು ಅವ್ರು ಮಾತಾಡೋದನ್ನು ಕೇಳುತ್ತೆ. ಯಾಕಂದರೆ ಲೋಕ ಪ್ರಕಾರವಾಗಿ ಅವ್ರ ಉಪದೇಶ, ಅವ್ರ ಲೋಕ ಪ್ರಕಾರವಾಗಿ ಅವರು ಎಲ್ಲನೂ ಕಾರ್ಯ ಇರುತ್ತೆ. ಆದ್ದರಿಂದ ಲೋಕ ಬಂದು ಏನು ಮಾಡುತ್ತೆ, ಅವ್ರನ್ನ ಕೇಳುತ್ತೆ. ನಮ್ಮದು ಉಪದೇಶ ಬಂದು ಲೋಕ ಪ್ರಕಾರವಾಗಿರಬಾರ್ದು, ನಾವು ದೇವ್ರ ಪ್ರಕಾರ ನಡ್ಕೊಬೇಕು. ಅಲ್ವಯ್ಯ, ಲೋಕ ಪ್ರಕಾರವಾಗಿ ಹೋದಾಗ ಅವಾಗ ಲೋಕದಲ್ಲಿರೋರು ಏನು ಮಾಡ್ತಾರೆ, ಕೇಳ್ಕೊತಾರೆ. ಅವಂಗೆ ಹೆಂಗೆ ಕೇಳ್ಕೊತಾರೆ ಅಂದರೆ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಈಗ ನೋಡಿ, ದೇವ್ರ ವಾಕ್ಯ, ದೇವ್ರು ಈ ಥರ ಇರಬೇಕು, ದೇವರು ಸನ್ನಿಧಿಯಲ್ಲಿ ಬರಬೇಕು, ದೇವರು ಭಯ ಭಕ್ತಿಯಾಗಿರಬೇಕು ಅಂತ ಹೇಳಿದಾಗ ಎಲ್ಲ ಭಯ ಬೀಳ್ತಾರೆ. ಇಲ್ಲ ಅದೆಲ್ಲ ಏನಿಲ್ಲ, ನೀವು ಹೇಗಿದ್ರೆ ಹಾಗೆ ಇರಿ, ಆದರೆ ನೀವು ಬನ್ನಿ ಆ ಥರದಾಗ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಇವ್ರೇನಪ್ಪ ಉಪದೇಶ ಡಿಫ್ರೆಂಟ್ ಆಗಿದೆಲ್ಲ, ಅದು ಲೋಕದವ್ರಿಗೆ ಅದು ಇಷ್ಟ ಆಗುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ದೇವ್ರ ದಾರಿ ಹಿಂಗಿರಬೇಕು, ರಕ್ಷಣೆ ಹಿಂಗಿರಬೇಕು, ದೇವ್ರ ಭಯ ಅವ್ರಿಗೆ ಸ್ವಲ್ಪ ಆ ಥರ ಹೇಳಿದಾಗ ಏನಾಗುತ್ತೆ, ಸ್ವಲ್ಪ ಭಯ ಆಗುತ್ತೆ. ಅವ್ರಿಗೇನಂದರೆ ಈಸಿಯಾಗಿರಬೇಕು, ಆ ಥರ ಇರಬಾರ್ದು. ದೇವ್ರ ವಾಕ್ಯ ಸತ್ಯನ ಹಂಗೆ ಹೇಳ್ಬೇಕು. ಅಲ್ಲೂಯ್ಯ, ಅವಾಗನೇ ಅದನ್ನೇ ಫಾಲೋ ಮಾಡಬೇಕು. ಅವಾಗ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಪ್ರಕಾರವಾಗಿ ಹೋದಂದರೆ ಅದು ತಪ್ಪು. ಈಗ ನೋಡಿ, ಲೋಕ ಪ್ರಕಾರವಾಗಿ ಸುಳ್ಳು ಪ್ರವಾದಿಗಳು ಅಂತ ಹೇಳಿದಾಗ ಅವ್ರಿಗೂ ನಮಗೆ ಏನು ವ್ಯತ್ಯಾಸ, ಲೋಕಕ್ಕೂ ನಮಗೆ ಏನು ವ್ಯತ್ಯಾಸ? ಅವ್ರು ಏನು ಮಾಡ್ತಾರೆ, ಲೋಕ ಪ್ರಕಾರ ಇದ್ದಾರೆ. ಇವ್ರನ್ನ ಏನು ಮಾಡ್ತಾ ಇದ್ದೀವಿ, ನೀವು ಲೋಕ ಪ್ರಕಾರ ಇರ್ರಿ, ಆದರೆ ಚರ್ಚಿಗೆ ಬನ್ನಿ, ದೀಕ್ಷಾ ತಗೊಳ್ಳಿ, ಅದು ಲೋಕ ಪ್ರಕಾರ ಇರಿ. ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಆ ಥರನೇ ಇವರು ಇದು ಸುಳ್ಳು ಪ್ರವಾದಿಗಳು. ಅವಾಗ ಅಲ್ಲಿಂದ ಏನು ವ್ಯತ್ಯಾಸ, ಲೋಕಕ್ಕೂ ನಮಗೇನು ವ್ಯತ್ಯಾಸ? ಅವಾಗ ಲೋಕಕ್ಕೂ ದೇವ್ರ ಮಕ್ಕಳು ಒಂದು ವ್ಯತ್ಯಾಸ ಇರಬೇಕು. ಅಲ್ಲೂಯ್ಯ, ದೇವ್ರ ಮಕ್ಕಳು ಅಂದರೆ ಲೋಕದಿಂದ ಬಿಡಿಸಿ ದೇವರು ಇಟ್ಟಿರ್ತಾರೆ, ಅದೇನೇ ಲೋಕಕ್ಕೂ ನಮಗೆ ದೂರ. ಇದು ಆ ಥರ ಇಲ್ಲ. ಕೆಲವು ನೋಡಿದ್ರೆ ಅವ್ರಿಗೇನು ವ್ಯತ್ಯಾಸನೂ ಇಲ್ಲ. ಅವಾಗ ಅವರು ಅದೇ ದಾರಿಲಿ ಹೋಗ್ತಾ ಇರ್ತಾರೆ. ನಾವು ಒಂದರಲ್ಲಿ ಬಿಡುಗಲಾಗಿದೆ ಅಂದರೆ ಮತ್ತೆ ಅದರಲ್ಲಿ ಹೋಗಬಾರ್ದು. ಒಂದು ಕಾರ್ಯ ಕೆಟ್ಟದು, ಇದು ಲೋಕ ಪ್ರಕಾರ ದೇವರು ವಿರೋಧವಾಗಿ ಕಾರ್ಯನ ಬಿಟ್ಬಿಟ್ರೆ ತಿರ್ಗಿ ಅದ್ರಲ್ಲಿ ನಾವು ಹೋಗಬಾರ್ದು. ಅಳುಯ್ಯ, ಕೆಲವರು ಅದೇನೇ ಕರೆಕ್ಟಾಗಿ ದಾರಿ, ಸತ್ಯ ದಾರಿ. ಕೆಲವರು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಪಾಪ ಮಾಡ್ತಾರೆ,
ಭಾನುವಾರ ಚರ್ಚಿಗೆ ಬಂದು ದೇವರೇ ನನ್ನ ಕಾಪಾಡಪ್ಪ, ಅದು ಅರ್ಥ ಆಗುತ್ತಾ, ಸರಿಗುತ್ತಾ? ಮತ್ತೆ ಸೋಮವಾರದಿಂದ ಶನಿವಾರ ಗಂಟ ಹಳೇ ದಾರಿಗೆ ಹೋಗೋದು, ತಿರ್ಗಾ ಮತ್ತೆ ಬಂದು ದೇವರೇ ನನ್ನ ಅದು ಬಂದು ಸರಿ ಇಲ್ಲ. ಕರೆಕ್ಟಾಗಿದೆ, ದೇವ್ರ ದಾರಿ ಕರೆಕ್ಟಾಗಿರ್ಬೇಕು. ದೇವ್ರ ದಾರಿ ಕರೆಕ್ಟಾಗಿ ಹೋದಂಗೆ ದೇವರು ಆಶೀರ್ವಾದಂಗೆ ನಡೆಸೋ ದೇವರಾಗಿದ್ದಾರೆ. ಅಲ್ಲೂಯ್ಯ, ಕರೆಕ್ಟಾಗಿ ದೇವ್ರ ದಾರಿ ಹಿಂಗಿರಬೇಕು, ಬೇಡ ತಪ್ಪದನ್ನು ಬಿಟ್ಬಿಡ್ಬೇಕು, ಬೇಡ ಆ ತಪ್ಪಲ್ಲಿ ನಾವು ಇರಬಾರ್ದು. ಆ ರೀತಿಯೇ ದೇವ್ರ ಮಕ್ಕಳು ಅಂತ ಗೊತ್ತಾಗೋದು. ಕೆಲವು ಟೈಮ್ ದೇವ್ರ ಮಕ್ಕಳಾಗಿ ಇದ್ಬಿಟ್ಟು ಸಿನಿಮಾಗೆ ಹೋಗೋದು, ಸಿನಿಮಾ ನೋಡೋದು, ಅವಾಗೇನು ವ್ಯತ್ಯಾಸ? ಲೋಕ ಪ್ರಕಾರ ಇದ್ದಾರೆ, ಅವ್ರು ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳಂದರೆ ಮುಂಚೆ ಸಿನಿಮಾ ನೋಡ್ತಾ ಇದೆ, ಈಗ ನೋಡಲ್ಲ, ಇದೇ ದೇವ್ರ ಮಕ್ಕಳು. ಅಲ್ಲೂಯ್ಯ, ಮುಂಚೆ ನಾನು ತುಂಬ ಜಗಳ ಮಾಡ್ತಾ ಇದೆ, ಈಗ ನಾನು ಜಗಳ ಮಾಡಲ್ಲ, ಇದೇ ದೇವ್ರ ಮಕ್ಕಳು. ಮುಂಚೆ ಬಂದು ನಾನು ತುಂಬ ಕೋಪ ಬರೋದು, ಈಗ ಒಂದು ಶಾಂತವಾಗಿದೆ, ಅದೇ ದೇವ್ರ ಮಕ್ಕಳು. ಅಲ್ಲೂಯ್ಯ, ಈಗ ದೇವ್ರು ಈ ಥರ ಬಿಡಿಸ್ತಾರೆ, ಅವಾಗಲೇ ದೇವ್ರ ಮಕ್ಕಳು ಮುಟ್ಟು. ಅವಾಗ ಈ ರೀತಿ ಉಪದೇಶದಲ್ಲಿ ಹೋಗ್ಬೇಕು. ನಾವೇನು ಮಾಡ್ತೀವಿ, ಸುಳ್ಳು ಪ್ರವಾದಿಗಳ ಮಾತು ಕೇಳ್ತೀವಿ. ಅವ್ರು ಏನು ಹೇಳ್ಕೊಡ್ತಾರೆ, ಇಲ್ಲ ನೀವು ಕೋಪದಲ್ಲಿ ಇರಬೇಕು, ನೀವೇನೇ ತಪ್ಪು ಮಾಡಿದ್ರು ದೇವ್ರ ಹತ್ರ ಬಂದು ಸಮರ್ಪಣೆ ಕೇಳ್ಬಿಡಿ, ದೇವ್ರು ನಿಮಗೆ ಸಮರ್ಪಣೆ ಕೊಟ್ಬಿಡ್ತಾರೆ. ಇದೆಲ್ಲ ಸುಳ್ಳು ಪ್ರವಾದಿಗಳು. ಈ ಥರ ಹೇಳ್ಕೊಡೋದೆಲ್ಲ ಏನಾಗುತ್ತೆ ಅಂದರೆ ತುಂಬ ಕುಟುಂಬದಲ್ಲಿ ಪ್ರಾಬ್ಲಮ್ ಆಗುತ್ತೆ, ತುಂಬ ಜಗಳಾಗುತ್ತೆ, ಎಲ್ಲ ಕಡೆ ಒಂದು ಡಿಸ್ಟರ್ಬ್ ಆಗುತ್ತೆ. ಅದು ಕರೆಕ್ಟ್ ಇಲ್ಲ. ಶಾಂತವಾಗಿ ಹೋದ್ರೆ ಎಷ್ಟು ಸಂತೋಷ, ಸಮಾಧಾನವಾಗಿ ಎಷ್ಟು ಸಂತೋಷ, ಎಲ್ಲ ನೆಮ್ಮದಿಯಾಗಿರೋ ಎಷ್ಟು ಸಂತೋಷ. ಈ ರೀತಿ ಉಪದೇಶದಲ್ಲಿ ಹೋಗ್ಬೇಕು. ಆ ರೀತಿ ಹೋದಾಗನೇ ದೇವರು ಆಶೀರ್ವದಿಸ್ತಾರೆ. ಕೆಲವರು ಬಂದು ಸಿನಿಮಾ ನೋಡೋದು ತಪ್ಪಿಲ್ಲ, ಸಿನಿಮಾದಲ್ಲಿ ತುಂಬ ರಕ್ಷಣೆ ಹೊಂದಿರೋ ಇದ್ದಾರೆ, ತಪ್ಪು. ರಕ್ಷಣೆ ಹೊಂದ್ಬಿಟ್ಟು ದೀಕ್ಷಾನ ತಗೊಂಡು ಸಿನಿಮಾ ನಡೆಸ್ಬೋದಾ? ಆವಾಗ ಲೋಕದಲ್ಲಿ ನಾವು ಬಿಡಿಸಿದ್ದಾರೆ ದೇವರು. ಈಗ ಮತ್ತೇನು ಮಾಡ್ತಾರೆ, ಅವರು ಸಿನಿಮಾದಲ್ಲಿ ನಡೆಸ್ತಾರೆ. ಅವಾಗ ಅದು ದೇವ್ರ ವಿರೋಧವಾಗಿ ಕಾರ್ಯ. ಅವಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಅದು ಬಿಡಿದು ಆಚೆ ಬರಬೇಕು. ಲೋಕದಿಂದ ದೇವರು ನಮಗೆ ಬಿಡಿಸ್ತಾರೆ. ಈಗ ಅವ್ರು ಬಂದು ಇಲ್ಲ ಯಾರು ಹೇಳಿದೋ ನಾವು ಸಿನಿಮಾಲನ್ನು ಮಾಡ್ಬೋದು, ಸಿನಿಮಾಲನ್ನು ನಡೀಬೋದು, ಯಾಕಂದರೆ ನಾವು ದೀಕ್ಷೆ ತೊಗೊಂಡಿದ್ದು ಅಂದರೆ ಅವ್ರ ಉಪದೇಶನ ಅವ್ರು ಕೇಳ್ತಾರೆ. ನೀವೇ ಸರ್ ನಂಗೆ ಬೇಕು, ಬೇರೆಯವರೆಲ್ಲ ಅದು ತಪ್ಪು ಅಂತಾರೆ. ಅವಾಗ ಅವ್ರಿಗೆ ಕಿವಿ ಕೊಡೋದು ಈ ಲೋಕದಲ್ಲಿ. ಯಾಕಂದರೆ ಲೋಕದ ಪ್ರಕಾರ ಮಾತಾಡೋದ್ರಿಂದ ಅವ್ರ ಲೋಕಕ್ಕೆ ಕಿವಿ ಕೊಡ್ತಾರೆ. ಹೇಳೋದು ಸತ್ಯದಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಸತ್ಯದಲ್ಲಿ ನಡಿಬೇಕು, ಅದೇ ದೇವರು ನೋಡ್ತಾ ಇರೋದು. ಅವಾಗ ಈ ಲೋಕ ಪ್ರಕಾರ ಲೋಕದಲ್ಲಿ ಹೋಗಬಾರ್ದು. ಇದಕ್ಕೆ ಕಾರಣ ದೇವರು ನಮ್ಮನ್ನು ಬಿಡಿಸಿದ್ದಾರೆ ಅಂದರೆ ಅದೆಲ್ಲ ಗೊತ್ತಾಗುತ್ತೆ. ಇಲ್ಲಪ್ಪ ನನಗೆ ಇಷ್ಟ ಏನಪ್ಪ, ನಂಗೆ ದೇವರನ್ನ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ, ನಾನು ಮತ್ತೆ ಲೋಕ ಪ್ರಕಾರ ಹೋಗಲ್ಲ, ನನಗೆ ಆ ರೀತಿ ಬೇಡ, ದಾರಿ ಬೇಡ ನನಗೆ. ಅದನ್ನೇ ದೇವರಿಂದ ಹುಟ್ಟಿರೋರು, ದೇವರು ಮಕ್ಕಳಾಗಿರೋರು ಈ ರೀತಿ ಇರ್ತಾರೆ. ಅವಾಗ ಅವರು ಬಂದು ಅದು ಇಷ್ಟಪಡೋದಿಲ್ಲ. ಅವಾಗ ದೇವ್ರ ಮಕ್ಕಳಿಗೂ ಬೇರೆಯವ್ರಿಗೆ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. 1 ಯೋಹಾನ 4:5 ನೋಡಿದಾಗ ಓದ್ರಿ. ಕೇಳುತ್ತಾರೆ. ನೆಕ್ಸ್ಟ್ ವಾಕ್ಯ, ಯಾಕಂದ್ರೆ ಇವರೊಂದು ಸುಳ್ಳಾಗಿ ಹೇಳೋದ್ರಿಂದ ಅವ್ರಿಗೆ ಇಷ್ಟ. ಅವ್ರಿಗೆ ಬಂದು ಯಾರು ಕೇಳ್ತಾರೆ ಅಂದರೆ, ಈ ಸುಳ್ಳು ಪ್ರವಾದಿ ಯಾರು ಕೇಳ್ತಾರೆ ಅಂದರೆ, ರಕ್ಷಣೆ ಹೊಂದಿರೋರು, ದೇವ್ರ ದಾರಿ ಇದ್ದಿರೋ ಜನರು, ಇಂಥವ್ರು ಏನು ಮಾಡ್ತಾರೆ, ಈ ಸುಳ್ಳು ಪ್ರವಾದಿಗಳನ್ನ ಕೇಳುತ್ತಾರೆ, ಅವ್ರನ್ನ ಬಂದು ರಿಸೀವ್ ಮಾಡ್ಕೊತಾರೆ. ಅದೇ ರಕ್ಷಣೆ ಹೊಂದಿರೋರು, ದೇವ್ರ ದಾರಿ ಇರೋರಿಗೆ ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ರಕ್ಷಣೆ ಹೊಂದಿರೋ ಹತ್ರ ಮಾತಾಡೋದಿಲ್ಲ, ದೇವ್ರ ದಾರಿಲಿ ಇರೋ ಹತ್ರ ಮಾತಾಡೋದಿಲ್ಲ. ಯಾರ ಹತ್ರ ಇವ್ರು ಏನು ಮಾಡೋದು, ಇವ್ರು ಬಂದು ಯಾರು ವಿರೋಧವಾಗಿದೆ ಲೋಕ ಪ್ರಕಾರ ಅವ್ರಿಗೆ ಇವರು ಉಪದೇಶಗಳೆಲ್ಲ. ರಕ್ಷಣೆ ಹೊಂದಿರೋ ಹತ್ರ ಹೇಳಕ್ಕಾಗಲ್ಲ, ಯಾಕಂದ್ರೆ ರಕ್ಷಣೆ ಹೊಂದಿರೋರ ಹತ್ರ ಕಣ್ಣಿಟ್ಟು ಬಿಡ್ತಾರೆ. ಇದು ಸುಳ್ಳು ಪ್ರವಾದಿ, ಇದು ಈ ರೀತಿ ನಾವು ನಡ್ಕೊಬಾರ್ದು ಅಂದ್ಬಿಟ್ಟು ಕಣ್ಣಿಟ್ಟು ಬಿಡ್ತಾರೆ. ಅದಕ್ಕೆ ರಕ್ಷಣೆ ಹೊಂದಿರೋ ಹತ್ರನೂ ಇಲ್ಲ ದೇವ್ರ ದಾರಿ ಇರೋರ ಹತ್ರ ಒಂದು ಇವರು ಸುಳ್ಳು ಪ್ರವಾದಿಗಳು ಹೇಳೋದಿಲ್ಲ. ನಾವು ಚೆನ್ನಾಗಿ ತಿಳ್ಕೊಬೇಕು. ಆವಾಗ ದೇವರು ಬಂದು ನಮ್ಮನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. 1 ಯೋಹಾನ 4:6 ನಾವು ನೋಡ್ತೀವಿ, ಓದ್ರಿ.
ಹಲ್ಲೆಲೂಯ. ಇದ್ರಲ್ಲಿ ನೋಡಿದಾಗ ದೇವ್ರ ಮಕ್ಕಳು ಅಂದ್ಬಿಟ್ಟು ಹೆಂಗೆ ಗೊತ್ತಾಗುತ್ತೆ ಅಂದರೆ, ದೇವ್ರ ಮಕ್ಕಳಲ್ಲಿ ಏನಿರುತ್ತೆ ಅಂದರೆ, ಈ ಸತ್ಯವನ್ನು ಬೋಧಿಸುವ ಆತ್ಮ ಇರುತ್ತೆ ದೇವ್ರ ಮಕ್ಕಳಲ್ಲಿ. ಸುಳ್ಳು ಬೋಧನೆ ಮಾಡೋರ ಹತ್ರ ಬಂದು ಈ ಸುಳ್ಳು ಬೋಧನೆ ಆತ್ಮ ಇರುತ್ತೆ. ಇವ್ರು ಬಂದು ಇವ್ರ ಆತ್ಮ ಇದರಲ್ಲಿ ನಾವು ಗೊತ್ತಾಗುತ್ತೆ ಇವ್ರು ದೇವ್ರ ಮಕ್ಕಳಿಲ್ವಾ ಅಂದ್ಬಿಟ್ಟು. ಸುಳ್ಳು ಆತ್ಮ ಅಂದರೆ ಸತ್ಯ ಆತ್ಮ ಅಂತ ಹೇಳಿದಾಗ ಸತ್ಯದಲ್ಲಿ ನಡಿಬೇಕು, ದೇವ್ರ ಭಯ ಭಕ್ತಿ ನಡಿಬೇಕು, ದೇವ್ರು ನಮ್ಗೆ ನೋಡ್ತಾರೆ. ಇದು ಬಂದು ಸತ್ಯದಲ್ಲಿ ಆತ್ಮ ಒಂದು ಸತ್ಯದಲ್ಲಿ ಹೇಳ್ಕೊಳ್ಳೋದು. ಈ ಸುಳ್ಳು ಆತ್ಮ ಅನ್ನೋದು ಸುಳ್ಳಾಗಿ ಹೇಳ್ಕೊಳ್ಳೋದು, ಸುಳ್ಳಾಗಿ ಒಂದು ಟ್ರಿಕ್ಸು, ಒಂದು ತಂತ್ರ, ಇದೆಲ್ಲ ಉಪಯೋಗಿಸ್ತಾರೆ ಇವರೆಲ್ಲ. ತಂತ್ರವಾಗಿ ನಡ್ಕೊಳ್ಳೋದು, ಮತ್ತು ಪ್ರಾರ್ಥನೆ ಮಾಡೋದು, ಮತ್ತು ತಂತ್ರವಾಗಿರ್ತಾರೆ, ಆದರೆ ದೇವ್ರ ಮಕ್ಕಳ ಥರ ಕಾಣಿಸ್ಕೊತಾರೆ. ಇದೆಲ್ಲ ಹೆಂಗಂದ್ರೆ ಸುಳ್ಳು ಆತ್ಮ ಹೊಂದಿರೋರು, ಸತ್ಯ ಆತ್ಮ ಹೊಂದಿರೋರು ಹಿಂಗಿರೋದಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು. ಅದರಿಂದ ಇದರಲ್ಲಿ ನಾವು ತಿಳ್ಕೊಂಡ್ಬಿಡ್ತೀವಿ, ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಒಂದು ಸತ್ಯ ಆತ್ಮ ಹೊಂದಿರೋರಾಗಿರ್ಬೇಕು, ಸುಳ್ಳು ಆತ್ಮ ಹೊಂದಿರೋರಾಗಿರಬಾರ್ದು. ಸುಳ್ಳು ಆತ್ಮ ಹೊಂದಿರೋರು ಅಂದರೆ ಟ್ರಿಕ್ಸು, ತಂತ್ರ, ತಪ್ಪು ದಾರಿಯಲ್ಲಿ ಅವ್ರನ್ನ ನಡೆಸೋದು, ಮತ್ತು ಒಳ್ಳೆ ಥರ ಇರೋದು, ಇದೆಲ್ಲ ಒಂದು ಸುಳ್ಳು ಆತ್ಮ. ಇದು ಬಂದು ಕರೆಕ್ಟ್ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು. ದೇವ್ರ ಮಕ್ಕಳಾದರೆ ಕರೆಕ್ಟಾಗಿ ದಾರಿಯಲ್ಲಿ ಕರೆಕ್ಟಾಗಿ ಹೀಗೆ ಇರಬೇಕು, ಈ ಥರ ನಡ್ಕೊಬೇಕು ಅಂದ್ಬಿಟ್ಟು ಒಂದು ಸತ್ಯ ಆತ್ಮ ನಮ್ಮಲ್ಲಿ ಇರುತ್ತೆ. ಹಲ್ಲೆಲೂಯ. ಅರ್ಥ ಆಗುತ್ತಾ? ಸುಳ್ಳು ಆತ್ಮ ಅಂದರೆ ಟ್ರಿಕ್ಸು, ತಂತ್ರ, ಮತ್ತೆ ಅಂಥವ್ರು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ, ಏನು ಅಷ್ಟು ಸುಳ್ಳು ಹೇಳ್ತಾರೆ, ಏನು ಪ್ರಾರ್ಥನೆ ಮಾಡ್ತಾರಲ್ಲ, ಅಯ್ಯೋ ಇವರು ತುಂಬ ಡಿಫ್ರೆಂಟ್ ಆಗಿದ್ದಾರಪ್ಪ. ಅಲ್ಲಿ ನೋಡೋದಂದ್ರೆ ಇವ್ರ ಬಗ್ಗೆ ಕೇಳೋದ್ರೆ ತುಂಬ ಕೆಟ್ಟದಾಗಿದೆ, ಆದರೆ ಇಷ್ಟೊಂದು ಪ್ರಾರ್ಥನೆ ಮಾಡ್ತಾರಲ್ಲ, ಇದು ಸುಳ್ಳು ಆತ್ಮ. ಇದು ಬಂದು ಕರೆಕ್ಟಾಗಿ ದೇವರ ಆತ್ಮದಲ್ಲಿ ಇವರು ನಡೆಯೋದಿಲ್ಲ. ಇದೆಲ್ಲ ಗೊತ್ತಾಗುತ್ತೆ ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು. ನಮಗೆ ಪ್ರೀತಿ ಇರೋದಿಲ್ಲ. ಇವರೆಲ್ಲ ಒಂಥರ ವಿಚಿತ್ರವಾಗಿರೋರು ಜನರು. ಇವರು ಬಂದು ಮತ್ತೆ ಬೇರೊಬ್ಬರನ್ನ ಒಳ್ಳೆಯವ್ರನ್ನ ಕೆಡಿಸೋದು, ಈ ಕಿರಿಯ ಹೊಂದಿರೋರು, ಈ ಸುಳ್ಳಾತ್ಮ ಹೊಂದಿರೋರು, ಇವರೆಲ್ಲ ದೇವ್ರ ಮಕ್ಕಳಲ್ಲ ಇವರು. ಯಾಕಂದರೆ ಇವ್ರಿಗೆ ಬಂದು ಒಂದು ಕರುಣೆ ಇರಲ್ಲ. ಅಯ್ಯೋ ನಾವು ತಪ್ಪು ಮಾಡಿಬಿಟ್ರಲ್ಲ, ಪಾಪ ಅವ್ರ ಮನಸ್ಸು ಹೆಂಗೆ ಬೇಜಾರಾಗುತ್ತೆ, ಈ ರೀತಿಯೆಲ್ಲ ಅವರದಲ್ಲಿ ಇರೋದಿಲ್ಲ. ಇದೇ ಸುಳ್ಳಾತ್ಮ. ಸತ್ಯ ಆತ್ಮ ಅಂದರೆ ದೇವರು ಹೇಳ್ಕೊಡ್ತಾರೆ, ಇಲ್ಲ ನಾವು ಮಾಡಿದ ತಪ್ಪು, ಸಾರಿ ಕೇಳಬೇಕು, ಸಮರ್ಪಣೆ ಕೇಳಬೇಕು, ಬೇಡ ನಮ್ಗೆ ಯಾಕೆ ಬೇಕು, ಅವ್ರು ಎಷ್ಟು ಕಷ್ಟ ನೋವು ಅನುಭವಿಸ್ತಾರೋ, ನನ್ನಿಂದ ಬೇರೆ ಯಾರು ನೋವು ಅನುಭವಿಸ್ಬಾರ್ದು, ನನ್ನಿಂದ ಯಾರಿಗೂ ಬೇಜಾರಾಗಬಾರ್ದು. ಇದು ದೇವ್ರ ಮಕ್ಕಳ ನಡ್ಕೊಳ್ಳೋಂತಾರ, ಅದು ಒಳ್ಳೆತನ. ಹಲ್ಲೆಲೂಯ. ಓಕೆ, ನೆಕ್ಸ್ಟ್ ವಾಕ್ಯ ನೋಡ್ತೀವಿ. 1 ಯೋಹಾನ 4:7. ಹಲ್ಲೆಲೂಯ. ಇಲ್ಲೇ ಗೊತ್ತಾಗುತ್ತೆ ಪ್ರಿಯರೇ, ನಾವೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಾಗಿ ಮಾತು. ಪ್ರೀತಿ ಬಂದು ದೇವರಿಂದ ಬಂದಿರೋದು. ಅವಾಗಲೇ ದೇವ್ರ ಮಕ್ಕಳಿಂದ ಗೊತ್ತಾಗುತ್ತೆ. ಒಬ್ರನ್ನ ಪ್ರೀತಿಯಿಂದ ನಡ್ಕೊಬೇಕು. ಅದೇನೇ ದೇವ್ರ ಮಕ್ಕಳಿಂದ ನಿಮ್ಬಿಟ್ಟು ಒಂದು ವೀಕ್ನೆಸ್. ಪ್ರೀತಿ ಇಲ್ಲ ಅಂದರೆ ದೇವ್ರ ಮಕ್ಕಳಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು. ನಾವೇನೇ ಎಲ್ಲ ಕರೆಕ್ಟಾಗಿದ್ದು ಪ್ರೀತಿ ಇಲ್ಲ ಅಂದರೆ ಹೇಗೆ? ಆ ಪ್ರೀತಿನೂ ತುಂಬ ಮುಖ್ಯ. ಎಲ್ಲರಿಗೂ ಆ ಪ್ರೀತಿಯಲ್ಲಿ ನಡ್ಕೊಬೇಕು. ಒಬ್ಬರು ಸಮಾಧಾನ ಇರಬೇಕು. ಯಾರ ಹತ್ರನೂ ನಾವು ಏನಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ನಮ್ಮ ಹೃದಯ ನಾವು ಜೋಪಾನಾಗಿ ನಾವು ದೇವ್ರ ಪ್ರೀತಿಯಲ್ಲಿ ಕಾದ್ಕೊಬೇಕು. ಅದೇನೇ ದೇವ್ರ ಸಮುದ್ರ ಪ್ರಾರ್ಥನೆ ಮಾಡಿದಾಗ ತುಂಬ ಶಕ್ತಿಯಾಗಿರುತ್ತೆ. ಇಲ್ಲಾಂದರೆ ಅದೇ ಒಂದು ಡಿಸ್ಟರ್ಬ್ ಆಗಿರುತ್ತೆ. ಆ ಪ್ರೀತಿಸೋದು ತುಂಬ ಮುಖ್ಯ. ಹಲ್ಲೆಲೂಯ. ಆ ಪ್ರೀತಿಯಲ್ಲಿ ನಡ್ಕೊಬೇಕು. ಆ ಪ್ರೀತಿಯಲ್ಲಿ ನಾವು ಮೋಸ ಹೋಗಬಾರ್ದು.
ನಾವು ಪ್ರೀತಿಯಾಗಿರ್ಬಿಟ್ಟು ಮೋಸ ಹೋಗಬಾರ್ದು. ಪ್ರೀತಿಯಲ್ಲಿ ದೇವರ ನೀತಿ ಕರೆಕ್ಟಾಗಿ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ತಪ್ಪು ಆದ್ರೇನು ಪ್ರೀತಿಯಲ್ಲಿ ಅವ್ರು ತಿಳಿಸ್ಕೊಬೇಕು, ಪ್ರೀತಿಯಿಂದ ನಾವು ನಡ್ಕೊಬೇಕು. ಅಲ್ಲೂಯ್ಯ ಆಗುತ್ತಲ್ವಾ? ಇಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ರೆ ಅವ್ರು ಅರ್ಥ ಆಗುತ್ತೆ, ಸ್ಟ್ರಿಕ್ಟಾಗಿ ಹೇಳ್ಬೋದು, ಆದರೆ ನಾವು ಪ್ರೀತಿಸಬೇಕು. ಅಲ್ಲೂಯ್ಯ. ಕೆಲವೊಂದು ಕೋಪ ಇದ್ರೂ ಅವ್ರ ಹತ್ರ ಪ್ರೀತಿಸೋ ಗುಣ ಇರುತ್ತೆ. ಕೋಪ ಇದ್ರೆ ಇಲ್ಲ ಅದೇ ಕೋಪದಲ್ಲಿ ಹಂಗಿರಬಾರ್ದು, ಅದು ತಪ್ಪು. ದೇವರು ಕೋಪ ಪಡ್ತಾರೆ, ಅವ್ರು ಪ್ರೀತಿಸ್ತಾರೆ. ಅದೇ ಗುಣನೇ ನಮ್ಮಲ್ಲಿ ಇರಬೇಕು. ಕೋಪ ಅಂದ್ಬಿಟ್ಟು ಅದೇ ಕೋಪ, ಅದೇ ಒಂದು ಕಸರೆ, ಅದೇ ಒಂದು ಮನಸ್ಸಲ್ಲಿ ಕೊಟ್ಟಿದ್ರೆ ಅದು ಸರಿಯಿಲ್ಲ, ಅದು ಕರೆಕ್ಟ್ ಇಲ್ಲ ಪ್ರೀತಿ. ನೀ ಕೋಪಿಸ್ಕೊಂಡು ಆ ತಕ್ಷಣ ಮರ್ತೋಗ್ಬಿಡ್ಬೇಕು. ಹಳುಯ್ಯ ಮರ್ತೋಗ್ಬಿಟ್ಟು ಚೆನ್ನಾಗಿ ಮಾತಾಡಬೇಕು, ಅದೇ ಪ್ರೀತಿ. ಕೋಪ ಅಂದರೆ ಹಾಗೇ ಕೋಪ, ನಾನು ಮಾತಾಡಲ್ಲ, ಹೀಗೆ ಇರ್ತೀನಿ, ಅವಾಗ ಅದು ಪ್ರೀತಿ ಅಲ್ಲ. ಅದೇನಿದೆ ಮನಸ್ಸಲ್ಲಿ ಏನೋ ಒಂದು ಕಸರೆ ಇದೆ. ಆ ಕಸರೆ ಇದ್ರೆ ಏನಾಗುತ್ತೆ, ಆ ಪ್ರೀತಿಗೆ ಬರೋದಿಲ್ಲ. ನಾವು ಪ್ರೀತಿಯಾಗಿದ್ದಂದ್ರೆ, ನೀವು ನೋಡಿ ಗಂಡ ಹೆಂಡತಿ ಜಗಳ ಆದರೆ ಸರಿ, ಮನೇಲಿ ಜಗಳ ಆದರೆ ಸರಿ, ಜಗಳ ಇದ್ದರೆ ಎಲ್ಲಿ ಇರೋದಿಲ್ಲ. ಏನೋ ಒಂದು ಚಿಕ್ಕ ಚಿಕ್ಕ ಜಗಳ ಬರುತ್ತೆ, ಏನೋ ಒಂದು ಮನಸ್ತಾವ ಬರುತ್ತೆ, ಅದು ಸಾಯಂಕಾಲ ಅಷ್ಟರಲ್ಲಿ ಸರಿ ಹೋಗ್ಬಿಡ್ಬೇಕು. ಅಲ್ಲೂಯ್ಯ ಹಾಗೆ ಬೆಳೆಯಬಾರ್ದು. ಅದು ನೀನು ಈ ಥರ ಮಾಡ್ದಲ್ಲ, ನೀನು ಈ ಥರ ಮಾಡ್ದಲ್ಲ, ನೀನು ಈ ಥರ ಮಾಡ್ದಲ್ಲ, ಅದು ಹಂಗೆ ಮನಸ್ಸಲ್ಲಿ ಬೆಳೀತಾ ಇರಬಾರ್ದು. ಸಾಯಂಕಾಲ ಅಷ್ಟೇ ಸರಿ ಆಗೋದು. ಓಕೆ ಅಮ್ಮ, ಸಾರಿ ಅಮ್ಮ, ತಪ್ಪಾಯ್ತಮ್ಮ, ಬಿಡು, ಇನ್ಮೇಲೆ ಸರಿ ಆಗಿರೋಣ ಅಷ್ಟೇ. ಸಾಯಂಕಾಲ ಅಷ್ಟರಲ್ಲಿ ಸರಿ ಹೋಗ್ಬೇಕು. ಈ ಸೂರ್ಯ ಮುಳುಗೋ ಅಷ್ಟರಲ್ಲಿ ಸಮಾಧಾನ ಆಗ್ಬಿಡ್ಬೇಕು. ಅಲ್ಲೂಯ್ಯ ಹಾಗಿದ್ರೆ ದೇವ್ರ ಮಕ್ಕಳಾಗಿರ್ತೀವಿ. ಇಲ್ಲ ಅಂದರೆ ಅದು ಏನಾಗುತ್ತೆ, ನಿಮ್ಮ ಪ್ರಾರ್ಥನೆಗೆ ಅಡ್ಡೆ ಆಗುತ್ತೆ. ನೀ ಪ್ರಾರ್ಥನೆ ಬಂದು ದೇವ್ರ ಜಯ ಕೊಡಲ್ಲ, ನೀ ದೇವ್ರ ಮಕ್ಕಳಾಗಿರೋದಿಲ್ಲ. ಈ ರೀತಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಈ ಲೋಕದಲ್ಲಿ ನಾವು ಜಯಿಸ್ಬೇಕು, ಈ ಥರ ಕೇರ್ಫುಲ್ ಆಗಿರಬೇಕು. ಸೈತಾನ ಏನು ಮಾಡ್ತಾನೆ, ನಿನ್ನ ನೆಮ್ಮದಿ ಕೆಡ್ಸೋಕ್ಕೆ ಮನೆಯವ್ರ ಮುಖಾಂತರಾಗಿ ನೆಮ್ಮದಿ ಕೆಡ್ಸಕ್ಕೆ ನೋಡ್ತಾನೆ, ಇಲ್ವಾ ಅಕ್ಕಪಕ್ಕದಲ್ಲಿಂದ ಮುಖಾಂತರಾಗಿ ನೆಮ್ಮದಿ ಕೆಡ್ಸಕ್ಕೆ ನೋಡ್ತಾನೆ. ಇದನ್ನೇ ಸೈತಾನ ಕ್ರಿಯೆಗಳು. ಯಾಕಂದ್ರೆ ನೀನು ದೇವ್ರ ಮಕ್ಕಳಾಗಿ ಇರಬಾರ್ದು. ನಾವು ಕೇರ್ಫುಲ್ ಆಗಿರ್ಬೇಕು. ಅಲ್ಲೂಯ್ಯ ನಾವು ದೇವ್ರ ಮಕ್ಕಳಾಗಿ ನಾವು ಕಾದು ನಡ್ಕೊಬೇಕು. ದೇವರೇ, ನಾನು ಯಾರ ಹತ್ರನೂ ಕೋಪಿಸ್ಕೊಳ್ಳಲ್ಲ, ಯಾರ ಹತ್ರನೂ ಜಗಳಕ್ಕೆ ಹೋಗಲ್ಲ, ನನಗೆ ಯಾರ ಬಗ್ಗೆ ಬೇಡ, ನಾನು ಯಾರ ಹತ್ರ ಪ್ರೀತಿಯಾಗಿರ್ಬೇಕು, ನಾನು ಪ್ರೀತಿಯಾಗಿ ನಡ್ಕೊಬೇಕು, ಅಷ್ಟೇ ಸಾಕು. ಅಷ್ಟೇ. ಅವ್ರವ್ರು ಮಾಡಿದ ತಪ್ಪು ಅವ್ರವ್ರು ಲೆಕ್ಕ ಕೊಡಬೇಕು ದೇವರಿಗೆ. ಕೆಲವರು ಈ ಥರ ಕೋಪದವರ, ಈ ಥರ ದುಷ್ಟವಾಗಿದ್ದಾರ, ಈ ಥರ ಇದ್ದಾರ, ಅವ್ರ ಕಂಡು ಸ್ವಲ್ಪ ದೂರ ಇರಬೇಕು. ಇಲ್ಲ ಪ್ರೀತಿಯಾಗಿರ್ಬೇಕು, ಮಾಡಿ ಹತ್ತಿರ ಅವ್ರ ಹತ್ರ ಹೋಗಿ ಏನು ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅದನ್ನು ತಪ್ಪು. ಇಂಥವ್ರ ಸ್ವಲ್ಪ ದೂರ ಇರಬೇಕು. ಯಾಕೆ ನಮ್ಮ ನೆಮ್ಮದಿ ಯಾಕೆ ಕೆಡಿಸ್ಕೊಬೇಕು? ದೇವ್ರ ಪ್ರೀತಿ ನಾವು ಬೆಳಿಬೇಕು. ಅಲ್ಲೂಯ್ಯ ಅವು ದೇವ್ರ ಪ್ರೀತಿ ನಾವು ಬೆಳೆದಾಗ ನಾವು ಎಲ್ಲರೊಂದಿಗೆ ಪ್ರೀತಿಯಾಗಿದ್ರೇ ನೀ ದೇವ್ರ ಮಕ್ಕಳು ಮುಟ್ಟು ಗೊತ್ತಾಗೋದು. ಇಲ್ಲ ದೇವ್ರ ಮಕ್ಕಳು ಗೊತ್ತಾಗಲ್ಲ. ಪ್ರೀತಿಯಾಗಿರ್ಬೇಕು. ಅಲ್ಲೂಯ್ಯ ನೋಡಿ, ಈ ಪ್ರೀತಿ ನೋಡಿದ್ರ ನೋಡಿ, ಒಂದು ಪಾಸ್ಟು ಏಸಣ್ಣ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಅವ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಜನ ಅವರು ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸೀಟಲ್ಲಿ ನೋಡಿದ್ರೆ ತುಂಬ ದಪ್ಪಾಗಿರೋರು ಕುತ್ಕೊಂಡಿದ್ದಾರೆ. ಅವರು ದಾರಿಯೇ ಬಿಡ್ತಾ ಇಲ್ಲ, ಹಂಗೇ ನೋಡ್ತಾರೆ. ಅವ್ರು ಹೇಗೆ ಕುತ್ಕೊಂಡಿದ್ದಾರೆ, ಇವರು ಹಾಗೇ ನಿದ್ದೆ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆಮೇಲೆ ಟೀ ಟೈಮ್ ಅಂದ್ಬಿಟ್ಟು ಒಂದು ಶಾಪ್ ಹತ್ರ ನಿಲ್ಲಿಸಿದ್ರು. ಎಲ್ಲರೂ ಟೀ ಇಳಿದ್ರು ಬಸ್ಸಿಂದ. ಈ ಗುಂಡಿಗಿರೋರು ಇಳಿದೇ ಇಲ್ಲ. ಯಾಕಂದ್ರೆ ಇಳಿದು ಬಿಟ್ರಂದ್ರೆ ತಿರ್ಗಾ ಬಸ್ ಎತ್ತದಂದ್ರೆ ಬಸ್ಸು ಹೋಗ್ಬಿಡ್ತದೆ ಮುಟ್ಟು ಇಳಿಯೋದಿಲ್ಲ. ಇವ್ರು ನೋಡಿದ್ರು ಏನು ಮಾಡಿದ್ರು, ಹೋಗಿ ಒಂದು ಟೀ ಈಸ್ಕೊಟ್ರು ಅವರಿಗೆ. ಅವರು ಟೀ ಕುಡಿದ್ಬಿಟ್ಟು ಸಂತೋಷ ಆಗ್ಬಿಡ್ತು ಅವರಿಗೆ. ಆಮೇಲೆ ಬಸ್ಸಲ್ಲೆಲ್ಲ ಹಿಂಗೆ ಬಂದು ಕುತ್ಕೊಂಡಾಗ ಕುತ್ಕೊಳ್ಳಿ ಮುಟ್ಟು ಹೇಳ್ದು ಕುಳಿಸ್ಕೊಂಡ್ಬಿಟ್ರು ಪಕ್ಕದಲ್ಲಿ. ಈಗ ಅವ್ರಿಗೆ ಜಾಗ ಸಿಕ್ಬಿಡ್ತು ಅವರಿಗೆ. ಅವ್ರು ಆ ಗುಂಡಾಗಿರೋದು ತುಂಬ ಪ್ರೀತಿ ಇವ್ರ ಮೇಲೆ. ಟೀ ಗೀಸ್ಕೊಟ್ರಲ್ಲ, ಆ ಟೀಯಿಂದ ತುಂಬ ಪ್ರೀತಿ. ಏನು ಮಾಡಿದ್ರು, ಈ ಗುಂಡು ಇರೋರು ಬಂದು ಏನು ಮಾಡಿದ್ರೆ, ಈ ಗೋಡಂಬಿ ಏನೇನ ತುಂಬ ಸ್ಟ್ರಾಂಗ್ ಆಗಿರಲ್ಲ ಸ್ನ್ಯಾಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ರು. ಇವರಿಗೆ ಕೊಡ್ತಾ ತಿನ್ಕೊಂಡು ಹೋಗ್ತಾ ಇದ್ರು. ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹೋಗ್ತಾ 3 kg ತಿಂದು ಖಾಲಿ ಮಾಡಿಬಿಟ್ರು. ಆಮೇಲೆ ಇಳಿಬೇಕಂದ್ರೆ ಅವ್ರು ಕೇಳಿದಂದ್ರೆ, ನೀನು ಕ್ರಿಸ್ಟಿನಾ ಅಂತ ಕೇಳಿದ್ರಂದ್ರೆ,
ಆವಾಗ ಅವರಿಗೆ ಒಂದು ಡೌಟ್ ಆಯಿತು, ನನ್ನ ಬೈಬಲ್ ಬಂದು ಬ್ಯಾಗಲ್ಲಿ ಇದೆ, ನಾನು ಹೆಂಗೆ ಕ್ರಿಶ್ಚಿಯನ್ ನೀವು ಕಂಡುಹಿಡಿದ್ರಿ ಅಂತ. ಇಲ್ಲ, ನೀವು ಟೀ ಈಸ್ಕೊಟ್ರಲ್ಲ ಅದರಲ್ಲೇ ಗೊತ್ತಾಯ್ತು ನೀವು ಕ್ರಿಶ್ಚಿಯನ್ ಬಿಟ್ಟು. ಅಲ್ಲೂಯ್ಯ, ನೋಡಿದ್ರಾ? ಆವಾಗ ಪ್ರೀತಿಸಿದಾಗ ನೀನು ಕ್ರೈಸ್ತರು ಮುಟ್ಟು ಗೊತ್ತಾಗುತ್ತೆ. ನಾನು ಬೈಬಲ್ ಕೊಟ್ಟಿದ್ದೀನಿ, ನಾನು ಬ್ಯಾಜ್ ಹಾಕ್ಕೊಂಡಿದ್ದೀನಿ, ನಾನು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಕ್ರಿಶ್ಚಿಯನ್ ಗೊತ್ತಾಗಲ್ಲ. ನಾವು ಪ್ರೀತಿಯಾಗಿದ್ದಾಗ ಕ್ರಿಶ್ಚಿಯನ್ ಗೊತ್ತಾಗೋದು. ಅಲ್ಲೂಯ್ಯ. ಈಗ ಅವರು ಒಂದು ಟೀ ಇಸ್ಕೊಟ್ಟಿದ್ದು, ಅವ್ರ ಹತ್ರ ಸಂತೋಷವಾಗಿರೋದು, ಅವ್ರಿಗೆ ಕ್ರಿಶ್ಚಿಯನ್ ಗೊತ್ತಾಯಿತು. ದೇವ್ರ ಪ್ರೀತಿ ನಿಂಗೆ ಕಂಡುಹಿಡಿಬಿಡ್ತಾರೆ, ದೇವ್ರ ಪ್ರೀತಿ ಇವರಲ್ಲಿ ಇದೆ ಅಂದ್ಬಿಟ್ಟು. ಅಲ್ಲೂಯ್ಯ. ಈ ರೀತಿಯೇ ನಾವು ದೇವ್ರ ಮಕ್ಕಳಾಗಿ ಸಾಕ್ಷಿಯಾಗಿರಬೇಕು. ನೋಡಿ, ಈಗ ಇದೇ ರೀತಿಯೇ ನಾವು ಎಲ್ಲರ ಹತ್ರನೂ ಪ್ರೀತಿಯಾಗಿದ್ರೆ ಅವಾಗ ಅರ್ಥ ಆಗುತ್ತೆ, ದೇವ್ರ ಮಕ್ಕಳು ಇವರು, ಇವರಲ್ಲಿ ದೇವ್ರು ವಾಸ ಮಾಡ್ತಾ ಇದ್ದಾರೆ. ಅಲ್ಲೂಯ್ಯ. ಅರ್ಥ ಆಗುತ್ತಾ? ಯಾಕಂದರೆ ನಮ್ಮಲ್ಲಿ ಬಂದು ದೇವರಿದ್ದಾರೆ, ನಾವು ಒಂಥರ ಡಿಫ್ರೆಂಟ್ ಆಗಿರ್ತೀವಿ. ಹೆಲ್ಪ್ ಮಾಡೋಕ್ಕೆ ಮುಂದಕ್ಕೆ ಹೋಗ್ತೀವಿ. ಎಲ್ಲರ ಥರ ಅಲ್ಲ, ಎಲ್ಲ ನೋಡ್ಕೊಂಡಿರೋ ಆ ಥರ ಇಲ್ಲ. ಯಾಕಂದ್ರೆ ದೇವ್ರ ಮಕ್ಕಳಾಗಿ ನಾವು ಬೇರೆಯವ್ರು ಪ್ರೀತಿಸಿಲ್ಲ ಅಂದರೆ ಅದು ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು. ಅಲ್ಲೂಯ್ಯ. ನೇಬರ್ಸ್ ಹತ್ರ ಎಲ್ಲರ ಹತ್ರ ಪ್ರೀತಿಯಾಗಿರಬೇಕು. ಇವ್ರ ಹತ್ರ ಮಾತಾಡ್ತೀನಿ, ನಾನು ಅವ್ರ ಹತ್ರ ಮಾತಾಡೋದಲ್ಲ. ಇವರು ಒಳ್ಳೆಯವರು, ಅವ್ರು ಕೆಟ್ಟವರು. ಆ ರೀತಿ ಇರಬಾರ್ದು. ಅವರು ಏನಾದರೂ ಸಂಘ ಮಾಡ್ಕೊಂಡು ಅವ್ರು ಗ್ರೂಪ್ ಆಗಿರ್ತಾರೆ, ನಮ್ಗೆ ಬೇಕಾಗಿಲ್ಲ. ನಾವು ಎಲ್ಲರ ಹತ್ರ ಪ್ರೀತಿಯಾಗಿರ್ಬೇಕು. ಅಲ್ಲೂಯ್ಯ. ಎಲ್ಲರ ಹತ್ರ ಪ್ರೀತಿಯಾಗಿ ಹೋದಾಗನೇ ನಮ್ಮ ವಿಶ್ವಾಸದಲ್ಲಿ, ದೇವ್ರ ಪ್ರೀತಿಯಲ್ಲಿ ನಾವು ಗೆದ್ಕೊಂಡು ಬರ್ತಾ ಇರ್ತೀವಿ. ಅಲ್ಲೂಯ್ಯ. ಓಕೆ. 1 ಯೋಹಾನ 4:8 ನೋಡಿದಾಗ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲನು, ಯಾಕಂದರೆ ದೇವರ ಪ್ರೀತಿ ಸ್ವರೂಪಯೋ. ಹೋದ್ರಿ? ಅವಾಗ ಪ್ರೀತಿ ಇಲ್ಲದವನು ದೇವರನ್ನ ಅವನು ತಿಳ್ಕೊಂಡಿಲ್ಲ ಚೆನ್ನಾಗಿ. ಪ್ರೀತಿ ಇಲ್ಲ ಅಂದರೆ ದೇವ್ರನ್ನ ಚೆನ್ನಾಗಿ ತಿಳ್ಕೊಂಡಿಲ್ಲ ಅನ್ನೋ ಅರ್ಥ. ದೇವ್ರನ್ನ ಚೆನ್ನಾಗಿ ತಿಳ್ಕೊಂಡಿದ್ದ ಅಂದರೆ ಅವನು ಪ್ರೀತಿಯಾಗಿದ್ದಾನೆ ಅರ್ಥ. ಅರ್ಥ ಆಗುತ್ತಾ? ಅವಾಗ ಪ್ರೀತಿಯಾಗಿರ್ಬೇಕು. 1 ಯೋಹಾನ 4:9 ನೋಡಿದಾಗ, ದೇವ್ರ ಮಗನಾಗಿ ಯೇಸು ಕ್ರಿಸ್ತ ಬಂದು ಈ ಲೋಕನ ಪ್ರೀತಿಸೋದ್ರಿಂದ ದೇವರು ಏನು ಮಾಡಿದ್ದಾರೆ, ತನ್ನ ಮಗನೇ ದೇವರು ಕೊಟ್ಟಿದ್ದಾರೆ. ತಂದೆ ಬಂದು ತನ್ನ ಮಗನೇ ಕೊಟ್ಟಿದ್ದಾರೆ. ಇದು ಯಾಕಂದ್ರೆ ನಮ್ಮಲ್ಲಿ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸೋದ್ರಿಂದನೇ ಯೇಸು ಕ್ರಿಸ್ತ ಬಂದು ಈ ಲೋಕಕ್ಕೆ ಬಂದರು. ಹಲ್ಲೂಯ್ಯ. ಅರ್ಥ ಆಗುತ್ತಾ? ಅವಾಗ ದೇವ್ರ ಪ್ರೀತಿ ನೋಡಿದ, ದೇವ್ರ ಪ್ರೀತಿ ನಮ್ಮಲ್ಲಿ ಇರಬೇಕಂದ್ರೆ ಅವಾಗ ದೇವ್ರ ಪ್ರೀತಿ ನಮ್ಮಲ್ಲಿ ಇರಬೇಕು. ಅದೇ ದೇವ್ರ ಮಕ್ಕಳು. ಇಲ್ಲ ಅಂದ್ರೆ ದೇವ್ರ ಪ್ರೀತಿ ಇಲ್ಲ. ಓಕೆ. 10ನೇ ವಾಕ್ಯದಲ್ಲಿ ನೋಡ್ತೀವಿ, ನಾವು ದೇವರನ್ನು ಪ್ರೀತಿಸುತ್ತಿದ್ದೀವಿ ಅದನ್ನು ನಮ್ಮನ್ನು ಪ್ರೀತಿಸುವ. ಹೋದ್ರಿ? ಈಗ ನೋಡಿ, ನಾವು ಪ್ರೀತಿಸಿದ ದೇವರು ಬಂದಿಲ್ಲ, ದೇವರು ನಮ್ಮನ್ನು ಪ್ರೀತಿಸಿದ ದೇವರು ಇಳಿದು ಬಂದರು. ಅರ್ಥ ಆಗುತ್ತಾ? ನಾವು ಪ್ರೀತಿಸಿದ ದೇವರು ಬಂದಿಲ್ಲ, ದೇವರು ನಮ್ಮನ್ನು ಪ್ರೀತಿಸಿದ ಅವ್ರು ಇಳಿದು ಬಂದರು ಅಂದ್ಬಿಟ್ಟು ಈ ವಾಕ್ಯ ಹೇಳ್ತಾ ಇದೆ. ಅವಾಗ ದೇವ್ರ ಪ್ರೀತಿ ಅಂತ ಹೇಳಿದಾಗ ತುಂಬ ದೇವ್ರ ಪ್ರೀತಿನೇ ತುಂಬ ಇದಾಗಿರಬೇಕು. ಓಕೆ. ಅವಾಗ ದೇವ್ರ ಪ್ರೀತಿಯಲ್ಲಿ ನಾವು ಹೇಗಿದ್ದೀವಿ? ಒಂದು ಸಾಲಗಾರ ಆಗಿದ್ವಿ. ನಾವು ಪ್ರೀತಿಸಬೇಕು. ಅದನ್ನ ನಮ್ಮಲ್ಲಿ ಒಂದು ಕಾರ್ಯ ಇದೆ, ನಾವು ಪ್ರೀತಿಸಬೇಕು, ನಾವೆಲ್ಲರನ್ನ ಪ್ರೀತಿಸಬೇಕು, ಪ್ರೀತಿಯಲ್ಲಿ ನಡ್ಕೊಬೇಕು. ಇದು ತುಂಬ ಮುಖ್ಯ. ಇದು ಬಂದು ಒಂದು ಕಷ್ಟವೇ ತಗೊಬಾರ್ದು, ಈಸಿಯಾಗಿ ತಗೊಬೇಕು. ಹಲ್ಲೂಯ್ಯ. ಪ್ರೀತಿಸೋದು ತುಂಬ ಕಷ್ಟನಾ? ಎಲ್ಲರ ಹತ್ರ ಪ್ರೀತಿಯಾಗಿರೋದು ತುಂಬ ಕಷ್ಟನಾ? ಈಸಿ. ಆ ಥರ ಇದ್ದಾಗ ನಿಮ್ಮಲ್ಲಿ ಸಂತೋಷ ಸಮಾಧಾನ ತುಂಬ ಇರುತ್ತೆ. ನೀವು ನೆಮ್ಮದಿಯಾಗಿರ್ತೀರಾ, ಸಮಾಧಾನ ಇರ್ತೀರಾ, ಆರೋಗ್ಯವಾಗಿರ್ತೀರಾ. ಇದೇನೇ ತುಂಬ ಮುಖ್ಯ. ಹಲ್ಲೂಯ್ಯ. ಪ್ರೀತಿ ಇಲ್ಲ ಅಂದ್ರೆ ಟೆನ್ಷನ್, ಬಿ ಪಿ ಯಾವಾಗಲೂ ಕೋಪ. ಹಂಗಿದ್ದಾಗ ಏನಾಗುತ್ತೆ?
ಅವ್ರಿಗೆ ಆ ಸಮಾಧಾನ ಏನಂದ್ರೆ ಹಂಗಂದ್ರೆ ಏನು ಅಂತ ಕೇಳ್ಬಿಡ್ತಾರೆ. ಆಮೇಲೆ ಹಂಗಂದ್ರೆ ಏನು, ಆ ರೀತಿ ನಾವು ಇರಬಾರ್ದು. ಹಲ್ಲೆಲೂಯ. ಅದಕ್ಕೆ ದೇವ್ರ ಮಕ್ಕಳಿಗೂ ನಮಗೂ ವ್ಯತ್ಯಾಸ ಇರೋದು. ದೇವ್ರ ಮಕ್ಕಳು ಬಂದು ಪ್ರೀತಿ, ಅದು ಬೇರೆ ಯಾರಾದ್ರೂ ಸರಿ, ಈ ಕ್ರೈಸ್ತರು ಮಾತ್ರ ಅಲ್ಲ, ಸಾಮಾನ್ಯವಾಗಿ ಯಾವ ಜನರಿಂದಲೂ ಸರಿ, ಅವ್ರ ಪ್ರೀತಿಯಾಗಿದ್ದಾರೆ, ಅವ್ರ ದೇವ್ರ ಮಕ್ಕಳು. ಅವರೇ ದೇವ್ರ ವಾಕ್ಯನ ತಿಳ್ಕೊಳ್ಳೋದು, ಬೇರೆ ಯಾರು ತಿಳ್ಕೊಳ್ಳಲ್ಲ. ಯಾವಾಗ ನೋಡಿ ಎಗರ್ತಾರೆ, ಕೊಪ್ಪಿಸ್ಕೊಂತಾರೆ, ಅಂತಾರೆ. ಈ ತರ ಇರೋರು ಹೆಂಗಿರ್ತಾರೆ? ದೇವ್ರ ಪ್ರೀತಿ ಅವ್ರು ಇರಲ್ಲ, ಅವ್ರ ದೇವ್ರ ಮಕ್ಕಳ ಅಲ್ವೇ ಅಲ್ಲ. ನಾನು ಹೇಳ್ತೀನಿ, ಯಾವ ಜನ ಇದ್ರೆ ಸರಿ, ಯಾವ ರಿಲಿಜನ್ ಆದ್ರೆ ಸರಿ, ಪ್ರೀತಿಯಾಗಿದ್ದಾರೆ ಅವ್ರ ದೇವ್ರ ಮಕ್ಕಳು. ಪ್ರೀತಿ ಇಲ್ಲ ಅಂದ್ರೆ ಅವ್ರ ದೇವ್ರ ಮಕ್ಕಳೇ ಇಲ್ಲ. ಯಾಕಂದ್ರೆ ಪ್ರೀತಿಯಾಗಿರೋರು ಒಂದ್ ದಿವಸ ದೇವ್ರ ಸತ್ಯನೇ ತಿಳ್ಕೊಂತಾರೆ. ಈ ಕೋಪವಾಗಿರೋರು, ಈ ಸ್ಟಬನ್ ಆಗಿರೋರು ಬಂದು ಅವ್ರ ದೇವ್ರ ಮಕ್ಕಳೇ ಇಲ್ಲ. ಅವರು ಎಲ್ಲ ರಿಲಿಜನ್ ಇಲ್ಲಿ ಅವಾಗ ಅರ್ಥ ಆಗುತ್ತೆ, ಇವ್ರು ದೇವ್ರ ಮಕ್ಕಳ ಇಲ್ಲ ಅಂದ್ಬಿಟ್ಟು. ಹಲ್ಲೆಲೂಯ. ಅರ್ಥ ಆಗುತ್ತಾ? ಅವಾಗ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳು ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಕೆಲವು ಅರ್ಥ ಆಗುತ್ತಲ್ಲ, ಇವ್ರು ತುಂಬಾ ಪ್ರೀತಿಯಾಗಿರ್ತಾರಪ್ಪ, ಇವ್ರ ಹತ್ರ ಮಾತಾಡ್ಬೋದು, ಆಸೆ ಬರುತ್ತೆ. ಅವ್ರ ಹತ್ರ ಮಾತಾಡ, ಶಾರ್ಟ್ ಟೆಂಪರ್, ಅವರು ಬೈದು ಬಿಡ್ತಾರೆ, ಅಪ್ಪ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ, ಆ ಥರ ಒಂದು ಟೆನ್ಷನ್ ಆಗುತ್ತೆ. ಅದು ಕರೆಕ್ಟ್ ಇಲ್ಲ. ಕೆಲವು ನೋಡಿದಾಗ ನೋಡೋಕ್ಕೆ ಒಂಥರ ಟೆನ್ಷನ್ ಆಗಿರೋ ಥರ ಇರ್ತಾರೆ, ಅವಳ ದೇವ್ರ ಪ್ರೀತಿ ತುಂಬ ಇರುತ್ತೆ. ಹಲ್ಲೆಲೂಯ. ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಆದರೆ ಅವರು ಮಾತಾಡೋದಲ್ಲಿ ಅವ್ರ ಗುಣಗಳಿಗೆ ಗೊತ್ತಾಗುತ್ತೆ, ಇವ್ರು ಎಂಥವ್ರು ಮುಟ್ಟು, ಇವ್ರು ಪ್ರೀತಿಯಾಗಿದ್ದಾರಾ, ಇವ್ರು ಪ್ರೀತಿ ಇಲ್ಲದ. ಪ್ರೀತಿಯಾಗಿರೋರು ಬಂದು ಏನು ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಕೆಲವು ಟೈಮಲ್ಲಿ ಪ್ರೀತಿಯಾಗಿರೋ ಥರ ನಾಟಕ ಮಾಡ್ತಾರೆ ನೋಡಿ. ಅಯ್ಯೋ, ಅಂಥವ್ರು ಮಾತ್ರ ನಂಬಲೇಬಾರ್ದು. ಹಲ್ಲೆಲೂಯ. ಅವ್ರು ಬಂದು ಪ್ರೀತಿಯವ್ರು ಮಾಡ್ತಾರ ಇರ್ತಾರೆ, ಹಿಂದೆನೇ ಚುಚ್ಚಿಬಿಡ್ತಾರೆ. ಪ್ರೀತಿಯಾಗಿರೋ ಥರ ಇರ್ತಾರೆ, ಆಮೇಲೆ ಏನು ಮಾಡ್ತಾರೆ, ಮೋಸ ಮಾಡಿಬಿಡ್ತಾರೆ. ಅಯ್ಯೋ, ಇವರು ನಂಬಿದ್ರೆ ನಾನು ಎಷ್ಟು ಪ್ರೀತಿಯಾಗಿದ್ದಾರೆ, ಎಷ್ಟು ಸಮಾಧಾನ, ನಂಬಿ ನಾನು ಮೋಸ ಹೋದೆ ಅಂತಾರಲ್ಲ. ಅದಕ್ಕೆ ಮುಟ್ಟು ಒಂದು ಟೀಮ್ ಇರುತ್ತೆ, ಹುಷಾರಾಗಿರ್ಬೇಕು. ಹಲ್ಲೆಲೂಯ. ಅವಾಗ ನಾವು ನಮ್ಮ ಪ್ರೀತಿ ಬಂದು ಕಂಡುಹಿಡಿಬೇಕು, ಇವ್ರೆಂತ ಯಾವ ಥರ. ಕೆಲವು ಟೈಮಲ್ಲಿ ದೇವರೇ ನಮಗೆ ತಿಳುವಳಿಕೆ ಕೊಡ್ತಾರೆ, ದೇವ್ರ ಮಕ್ಕಳು ಇಲ್ವಾ ಅಂದ್ಬಿಟ್ಟು. ಹುಷಾರಾಗಿರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗುತ್ತಾ? ನೀವು ತುಂಬ ದೇವರಲ್ಲಿ ತುಂಬ ಪ್ರೀತಿಯಾಗಿ ಎಲ್ಲರ ಹತ್ರ ಪ್ರೀತಿಯಾಗಿರ್ಬಿಡಿ, ದೇವ್ರು ನಿಮ್ಮ ಎಲ್ಲಿನೂ ಬಿಟ್ಕೊಡಲ್ಲ. ದೇವ್ರು ನಿಮ್ಮನ್ನ ಫುಲ್ಲಾಗಿ ಕವರ್ ಮಾಡ್ಕೊಂಡಿರ್ತಾರೆ. ನಿಮ್ಗೆ ವಿರೋಧವಾಗಿರೋದು ನಿಮಗೆ ಕರೆಕ್ಟಾಗಿ ತಿಳುವಳಿಕೆ ಕೊಡ್ತಾರೆ. ಯಾಕೆ ನೀವು ಸಮಸ್ತೀರ, ಪ್ರೀತಿಯಾಗಿರ್ತೀರ, ಅದೇ ನಿಮ್ಮದು ಪ್ಲಸ್ ಪಾಯಿಂಟು. ಅವಾಗನೇ ದೇವರು ಬಂದು ಯಾರ ಬಗ್ಗೆ ಏನು ಬಗ್ಗೆ ಹೇಳ್ಕೊಡ್ತಾರೆ, ತೋರಿಸ್ಕೊಡ್ತಾರೆ. ಯಾಕೆ ನೀವು ಬಂದು ಅದನ್ನ ಏನು ಮಾಡಲ್ಲ, ನೀವು ಜಡ್ಜ್ ಮಾಡೋದಿಲ್ಲ, ಅವ್ರನ್ನ ಬಂದು ಇದು ಮಾಡಲ್ಲ. ನೀವು ಎಲ್ಲರೂ ಪ್ರೀತಿಸ್ತೀರ. ಅದು ಯಾರು ಎಂಥವ್ರಾಗಲಿ, ಅವನು ಯಾವ ಥರ ಇದ್ರೂ ಸರಿ, ಎಲ್ಲರ ಹತ್ರ ಪ್ರೀತಿಯಾಗಿರ್ತೀವಿ. ಆಗಿದ್ರೆ ಮಾತ್ರನೇ ದೇವ್ರು ಎಲ್ಲ ತಿಳುವಳಿಕೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋದಿಲ್ಲ. ಹಲ್ಲೆಲೂಯ. ಅರ್ಥ ಆಗುತ್ತಾ? ದೇವ್ರು ಅಷ್ಟೊಂದು ಚೆನ್ನಾಗಿ ಜೋಪಾನ ನಡೆಸ್ತಾರೆ. ದೇವರು ಆ ಪ್ರೀತಿ ನಮ್ಮಲ್ಲಿ ಇರಬೇಕು. ದೇವ್ರು ತೋರಿಸ್ತಾರೆ, ಅವ್ನು ಸರಿ ಇಲ್ಲ ಅಂದ್ಬಿಟ್ಟು, ಅದಕ್ಕೆ ನಾವು ಕೋಪಿಸ್ಕೊಂಬಾರ್ದು. ದೇವ್ರು ನೀನು ಹೇಳಿದ ದೇವ್ರೆ, ಅವ್ನು ಸರಿ ಇಲ್ಲ ಆ ಥರ ಇಲ್ಲ. ದೇವ್ರು ನೀವು ಸರಿ ಇಲ್ಲ ಅಂತ ಹೇಳಿದಿರಾ, ಅದು ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯ. ಇದು ತುಂಬ ಕರೆಕ್ಟಾಗಿರಬೇಕು. ದೇವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಏನು ಮಾಡಬಾರ್ದು, ನಾವು ಟೆನ್ಷನ್ ಆಡಬಾರ್ದು, ನಾವು ಪ್ರೀತಿಸ್ಬೇಕು. ಹಲ್ಲೆಲೂಯ. ದೇವ್ರು ಇದ್ರಲ್ಲಿ ಚೆಕ್ ಮಾಡ್ತಾರೆ, ಇನ್ನು ಎಲ್ಲರದ್ದು ಪ್ರೀತಿಯಾಗಿದೆಯಾ ಅಂದ್ಬಿಟ್ಟು. ಅವಾಗ ದೇವ್ರು ಎಲ್ಲ ತೋರಿಸ್ಕೊಡ್ತಾರೆ, ಯಾರು ಹೆಂಗೆ ಅಂದ್ಬಿಟ್ಟು. ಇಲ್ಲ ತೋರಿಸ್ಕೊಡಲ್ಲ, ಯಾಕೆ ನೀವು ಜಗಳಕ್ಕೆ ಹೋಗ್ಬಿಡ್ತೀಯಲ್ಲ, ಅದಕ್ಕೆ ದೇವ್ರು ತೋರಿಸ್ಕೊಡೋದಿಲ್ಲ. ದೇವ್ರು ತೋರಿಸ್ಕೊಡ್ಬೇಕಂದ್ರೆ ನಾವು ಪ್ರೀತಿಯಾಗಿರ್ಬೇಕು. ಹಲ್ಲೆಲೂಯ. ಅರ್ಥ ಆಗುತ್ತಾ? ನಾವು ಪ್ರೀತಿಯಾಗಿರ್ಬೇಕು. ಅವಾಗ ಪ್ರೀತಿಯಾಗಿದ್ರೆ ಮಾತ್ರನೇ ನಮಗೆ ಸಂಪೂರ್ಣವಾಗಿ ಪ್ರೀತಿ ಇದ್ರೆ ಮಾತ್ರನೇ ನಾವು ದೇವ್ರ ಮಕ್ಕಳಾಗಿ ಇರೋಕ್ಕಾಗೋದು. ನೀವು ಒಬ್ರೊಬ್ರು ಪ್ರೀತಿ ಮಾಡಿಲ್ಲ ಅಂದರೆ, ಪ್ರೀತಿಯಾಗಿಲ್ಲ ಅಂದರೆ ದೇವ್ರನ್ನ ಹೆಂಗೆ ನೀವು ಪ್ರೀತಿಸ್ತೀರಾ? ಆಗೋದಿಲ್ಲ. ಕಾಣಂತ ಮಕ್ಕಳ ಹತ್ರ, ಕಾಣಂತ ಜನರ ಹತ್ರ ನೀವು ಪ್ರೀತಿಯಾಗಿಲ್ಲ, ಕಾಣದಿರೋ ದೇವ್ರ ಹತ್ರ ಹೆಂಗೆ ಪ್ರೀತಿಯಾಗಿರೋಕ್ಕಾಗತ್ತೆ? ಆಗಲ್ಲ. ಫಸ್ಟು ನಾವು ಎಲ್ಲಿ ಎಲ್ಲರ ಹತ್ರ ಪ್ರೀತಿಯಾಗಿರ್ಬೇಕು, ಅಲ್ಲಿ ಪ್ರೀತಿಯಾಗಿರ್ಬೇಕು. ಆವಾಗನೇ ದೇವ್ರ ಹತ್ರ ಪ್ರೀತಿಯಾಗಿರೋಕ್ಕಾಗೋದು. ಆವಾಗನೇ ದೇವ್ರು ನಮ್ಮ ಜೊತೆಲಿ ಇರ್ತಾರೆ. ದೇವ್ರು ನಿಮ್ಮ ಜೊತೆಲಿ ದೊಡ್ಡವರಾಗಿರ್ಬೇಕಂದ್ರೆ
ಸರ್ವಶಕ್ತನ ದೇವರಾಗಿ ನಿಮ್ಮ ಜೊತೆಲಿ ಇರಬೇಕಂದ್ರೆ ನೀವು ಎಲ್ಲರ ಹತ್ರ ಪ್ರೀತಿಯಾಗಿರಬೇಕು. ಅವಾಗನೇ ದೇವ್ರು ನಿಮ್ಮ ಜೊತೆ ನಿಮ್ಮ ಹೃದಯದಲ್ಲಿ ಇರ್ತಾರೆ ಅವರು. ಹಲ್ಲೆಲೂಯಾ. ಅವಾಗ ನಿಮ್ಮ ಹೃದಯದಲ್ಲಿ ಇರ್ತಾರೆ, ಇರೋದಕ್ಕೆ ಕಾರಣ ನೀವು ಎಲ್ಲರ ಹತ್ರ ಪ್ರೀತಿಯಾಗಿದೆ ಅಂದ್ಬಿಟ್ಟು. ನೀವು ಪ್ರೀತಿಯಾಗಿಲ್ಲ ಅಂದರೆ ದೇವರು ನಿಮ್ಮಲ್ಲಿ ಇರೋದಿಲ್ಲ. ಇದನ್ನೇ ಯಾಕಂದರೆ ನಾವು ಕಾಣಂಥ ಜನರ ಜೊತೆ ನಾವು ಪ್ರೀತಿಯಾಗಿಲ್ಲ, ಅವಾಗ ಕಾಣದಿರೋ ದೇವರ ಹತ್ರ ಹೆಂಗೆ ಪ್ರೀತಿಯಾಗಿರ್ತೀವಿ? ಆಗಲ್ಲ ಅಲ್ವಾ? ಯಾಕಂದರೆ ಅದು ತುಂಬ ಮುಖ್ಯ. ಓಕೆ, ನಾವು ದೇವ್ರನ್ನ ಬಂದು ಇಲ್ಲಿ ಹೋದ್ರಿ, ಈ 13ನೇ ವಾಕ್ಯ ಹೋದ್ರಿ. ಹಲ್ಲೆಲೂಯಾ. ಈಗ ನೋಡಿದ್ರ, ಅವಾಗ ದೇವರು ನಮ್ಮಲ್ಲಿ ಇದ್ದಾರೆ, ನಾವು ದೇವರಲ್ಲಿ ಇದಕ್ಕೆ ಕಾರಣ ಅವಾಗ ನಾವು ಪ್ರೀತಿಯಲ್ಲಿ ತುಂಬ ಮುಖ್ಯ. ಈ ಪ್ರೀತಿ ಎಲ್ಲಿಂದ ಉಂಟಾಗಿದೆ? ದೇವರ ಹತ್ರ ಉಂಟಾಗಿದ್ರು. ದೇವ್ರ ಸಮಸ್ಯೆ ದೇವರು. ಅವಾಗ ದೇವ್ರ ಸಮಸ್ಯೆ ದೇವರಾಗಿರ್ಬೇಕಂದ್ರೆ ನಾವು ಏನು ಮಾಡಬೇಕು? ಎಲ್ಲರನ್ನ ಸಮಸ್ಬೇಕು. ಕರೆಕ್ಟ್ ಅಲ್ವಾ? ಮನಸ್ಸಲ್ಲಿ ಇಟ್ಕೊಂಬಾರ್ದು, ಟಕ್ಕ ಬಿಟ್ಬಿಡ್ಬೇಕು. ಏನೋ ಸಮಸ್ಯೆ ಹೋಗ್ತಾ ಇರಬೇಕು, ನಮ್ಮ ಕೆಲಸ ಏನು ಹೋಗ್ತಾ ಇರಬೇಕು. ಆವಾಗನೇ ನೀನು ತುಂಬ ಹೋಗ್ತಾನೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾನೆ ಇರ್ತೀಯ, ಮೇಲಕ್ಕೆ ಬರ್ತಾನೆ ಇರ್ತೀಯ. ಇಲ್ಲಾಂದರೆ ಅದೇ ಬಿಟ್ಟರ್ನೆಸ್, ಅದೇ ತುಂಬ ಇದೆ ಅಂದರೆ ನೀನು ಇನ್ನೂ ಡೌನ್ ಆಗ್ತಾ ಇರ್ತೀಯ. ಅವ್ರು ಹಿಂಗೆ ಅಂದ್ಬಿಟ್ರು, ಅವ್ರು ಹಂಗೆ ಅಂದ್ಬಿಟ್ರು, ನನ್ನ ಲೈಫ್ ಯಾಕೆ ಹಿಂಗೆ ಆಗ್ಬಿಡ್ತು. ಈ ದುಃಖ ಬಂದು ಏನು ಮಾಡ್ತಾರೆ, ನಮ್ಮನ್ನ ಬಂದು ಹಂಗೆ ನಮ್ಮ ಪ್ರೆಷರ್ ಕೊಟ್ಟಾಗ ಹಂಗೆ ನಾವು ಡೌನ್ ಆಗ್ತಾ ಇರ್ತೀವಿ. ದೇವರ ಪ್ರೀತಿ ಬಂದು ಎಲ್ಲಾನು ಸಮಸ್ಕೊಂಡು ಹೋದಾಗ ನಿಮ್ಮ ಮೈಂಡ್ ಏನಂಗಿದೆ? ಯಾವ ಟೆನ್ಷನ್ ಇಲ್ಲ, ಯಾರ ಬಗ್ಗೆ ತಲೆನ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ನಾನು ಪಾಡು ಹೋಗ್ತಾ ಇದ್ದೀನಿ. ಎಲ್ಲರದ್ದು ಪ್ರೀತಿಯಾಗಿದ್ದೀನಿ ಅಷ್ಟೇ, ನಂಗೆ ಸಾಕು, ದೇವ್ರು ನಂಗೆ ಬೇಕು ನನಗೆ. ಹಲ್ಲೆಲೂಯಾ. ಹಂಗೆ ಹೋದಾಗ ಏನಾಗುತ್ತೆ? ನಾವು ಇನ್ನೂ ದೇವರು ಬ್ಲೆಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಇದೇ ಈ ವಾಕ್ಯ. ದೇವರು ನಮ್ಮಲ್ಲಿ ಇದ್ದು ದೊಡ್ಡವರಾಗಿರ್ಬೇಕಂದ್ರೆ ನಾವು ಪ್ರೀತಿಯಲ್ಲಿ ನಾವು ನಿಲ್ಲಬೇಕು. ಓಕೆ, ಜುಡ. ಹಲ್ಲೆಲೂಯಾ. ಪ್ರೀತಿಯಲ್ಲಿ ತಂದೆ ದೇವರೇ, ಅಪ್ಪ, ಈ ಕಾಣ ಆರಾಧನೆ ಕರ್ತ